ಭಗವದ್ಗೀತೆ ಮಹಾಭಾರತದ ಯುದ್ಧದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತ ರೂಪದಲ್ಲಿರುವ ತತ್ವ ಬೋಧನೆಯೇ ಭಗವದ್ಗೀತೆ. ಇದು ಹಿಂದೂಗಳ ಪವಿತ್ರ ಗ್ರಂಥವೂ ಆಗಿದೆ. ಭಗವದ್ಗೀತೆಯು 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳನ್ನು ಒಳಗೊಂಡಿರುತ್ತದೆ. ಭಗವದ್ಗೀತೆಯ 1ರಿಂದ 18 ಅಧ್ಯಾಯಗಳಲ್ಲಿ ಯಾವೆಲ್ಲ ವಿಷಯವನ್ನು ಹೇಳಲಾಗಿದೆ ಎಂಬುದನ್ನು ತಿಳಿದುಕೊಂಡು ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಒತ್ತಿ. ಅಧ್ಯಾಯ 1. ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಎಂದರೆ ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ. ಅಧ್ಯಾಯ 2. ಸಾಂಖ್ಯ ಯೋಗ. ಗೀತಾ ಸಾರ ಸಂಗ್ರಹ. ಇದರ ಅರ್ಥ, ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನ್ನು ಪ್ರಭುವು ವಿವರಿಸುತ್ತಾನೆ. ಅಧ್ಯಾಯ 3. ಕರ್ಮಯೋಗ. ಅರ್ಥಾತ್ ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯಾವುದಾದರೂ ಒಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಗೊಳಿಸಬಹುದು. ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು, ಪರಮ ಪ್ರಭುವನ್ನು ಕುರಿತು ದಿವ್ಯಜ್ಞಾನವನ್ನು ಪಡೆಯಬಹುದು. ಅಧ್ಯಾಯ 4. ಜ್ಞಾನ ಕರ್ಮ ಸನ್ಯಾಸ ಯೋಗ. ದಿವ್ಯಜ್ಞಾನ. ಇದರ ಭಾವಾರ್ಥ, ದಿವ್ಯಜ್ಞಾನವು ಆತ್ಮ, ದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಗೊಳಿಸುತ್ತದೆ. ಇಂತಹ ಜ್ಞಾನವು ಕರ್ಮಯೋಗದ ಫಲ. ಪ್ರಭುವು ಗೀತೆಯ ಪ್ರಾಚೀನ ಇತಿಹಾಸವನ್ನು, ತಾನು ಆಗಾಗ ಐಹಿಕ ಜಗತ್ತಿಗೆ ಇಳಿದು ಬರುವುದರ ಅರ್ಥವನ್ನು, ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನೂ ವಿವರಿಸುತ್ತಾನೆ. ಅಧ್ಯಾಯ 5. ಕರ್ಮ ಸನ್ಯಾಸ ಯೋಗ. ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಎಂದರೆ ಪ್ರಾಜ್ಞನು ಹೊರ ಜಗತ್ತಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ, ಆದರೆ ಅಂತರಂಗದಲ್ಲಿ ಅವುಗಳ ಫಲಗಳನ್ನು ನಿರಾಕರಿಸುತ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾಗಿ ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದಗಳನ್ನು ಪಡೆದುಕೊಳ್ಳುತ್ತಾನೆ. ಅಧ್ಯಾಯ 6. ಧ್ಯಾನ ಯೋಗ. ಎಂದರೆ ಅಷ್ಟಾಂಗ ಯೋಗವು ಒಂದು ಯಾಂತ್ರಿಕವಾದ ಧ್ಯಾನದ ಅಭ್ಯಾಸ. ಅದು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಈ ಅಭ್ಯಾಸವು ಸಮಾಧಿಯಲ್ಲಿ, ಎಂದರೆ ಪರಮ ಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಅಧ್ಯಾಯ 7. ಜ್ಞಾನ ವಿಜ್ಞಾನ ಯೋಗ. ಭಗವದ್ಜ್ಞಾನ. ಅಂದರೆ ಶ್ರೀಕೃಷ್ಣನು ಪರಮಸತ್ಯ. ಅವನು ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ ಮತ್ತು ಆಧಾರ ಶಕ್ತಿ. ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಪೂಜಾ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ. ಅಧ್ಯಾಯ 8. ಅಕ್ಷರ ಬ್ರಹ್ಮಯೋಗ. ಭಗವತ್ ಪ್ರಾಪ್ತಿ. ಇದರ ಒಳ ಅರ್ಥ,